ಸಿದ್ದರಾಮಯ್ಯನವ್ರು ಗಟ್ಟಿ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಕಾಂತರಾಜ್ ವರದಿನ ಹಿಂತಗೊಳಕ್ ಬಿಡಲ್ಲ ಅನ್ನಂತ ಮಾತು ಹೇಳ್ಬೇಕಿತ್ತು. ಹಿಂದೆ ಹಾವನೂರು ವರದಿನ ದೇವರಾಜರ ಸಂದರ್ಭದಲ್ಲಿ, ಆಡಳಿತ ಸಂದರ್ಭದಲ್ಲಿ ಸಚಿವ ಸಂಪುಟದ ಒಬ್ಬರಿಬ್ಬರು ವಿರೋಧ ಮಾಡಿದ್ರು. ದೇವರಾಜರಸ್ ಅವರು ಹಿಂದುಳಿದವರಿಗೆ, ದಲಿತರಿಗೆ ಅನ್ಯಾಯ ಬಿಡಲ್ಲ, ನಾನು ಜಾರಿ ತರ್ತೀನಿ, ಜಾರಿ ತಂದ್ರು. ಇದು ಅವರ ದಿಟ್ಟತನ. ಈ ಹೆಜ್ಜೆ ನಾನು ಒಪ್ತೇನೆ. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ಹಿಂದುಳಿದವರು ದಲಿತರ ಪರ, ಅದಕ್ಕೆ ವಿರೋಧ ಬಂದ್ರೆ ಕುರ್ಚಿ ಪರ. ಇದು ರಾಜ್ಯದ ಇತಿಹಾಸದಲ್ಲೇನೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತ ವ್ಯಕ್ತಿಗೆ ಇದು ಅಪಮಾನ. ನಾನು ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, 160 ಕೋಟಿ ಹಾಳು ಮಾಡಿದ್ದಾಯ್ತು, ಇನ್ನು 420 ಕೋಟಿ ಹಾಳು ಮಾಡಬೇಡಿ, ಹಿಂದೂ ಸಮಾಜವನ್ನು ಒಡಿಬೇಡಿ. ಹಾಗಾಗಿ ಇವತ್ತೇನು ಆ ಕ್ರಿಶ್ಚಿಯನ್ ಅನ್ನಂತ ಹೆಸರನ್ನ ಜೊತೆ ಸೇರಿಸಂತ ಪ್ರಯತ್ನ ನಡೆಸ್ತಿದ್ರಿ, ಅದನ್ನು ವಾಪಸ್ ತಗೊಳ್ಳಂತ ಅಷ್ಟೇ ಅಲ್ಲ, ಜೊತೆಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಜಾತಿ ಜನಗಣತಿಯನ್ನ ನಡೆಸೋದಾಗಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಮತ್ತೊಂದೇ ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ. ಆದ್ರೆ ನಂದೇನೋ ಹೆಗ್ಗಳಿಕೆ ತೋರಿಸ್ಬೇಕು ಅನ್ನೋಂಥ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮುಖಭಂಗ ಆಗಿದೆ. ಯಾರಿಂದ ಮುಖಭಂಗ ಆಯ್ತು? ವಿರೋಧ ಪಕ್ಷದಿಂದ ಅಲ್ಲ, ಕೇವಲ ಹಿಂದೂ ಸಮಾಜದಿಂದ ಅಲ್ಲ, ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟದ ಅತಿ ಹೆಚ್ಚು ಜನ ಮುಖ್ಯಮಂತ್ರಿಗಳು ಮುಖಭಂಗ ಮಾಡಿದ್ದಾರೆ. ಅದಕ್ಕೋಸ್ಕರ ಜಾತಿ ಜನಗಣತಿ ಹಠ ಮಾಡಿ ಏನಾದ್ರು 22ನೇ ತಾರೀಕಿನಿಂದ ನಾನು ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೋತೀರಿ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಅನೇಕ ಸಾಧು ಸಂತರು, ಪೂಜ್ಯ ಸಿರಿಗೆರೆ ಸ್ವಾಮಿಗಳು ಹೇಳಿದ್ರು, ಏನೂ ತಯಾರಿಲ್ದೇನೆ ಈ ರೀತಿ ಜಾತಿ ಜನಗಣತಿ ಮಾಡಕ್ ಹೊರಟಿರೋದು ತಪ್ಪಿದೆ. ನೇರವಾಗಿ ಹೇಳಿದವರು ಡಾಕ್ಟರ್ ಸ್ವಾಮೀಜಿಯವರು, ಸಿರಿಗೆರೆ ಸ್ವಾಮೀಜಿಯವರು. ಈ ರೀತಿ ಅನೇಕ ಸ್ವಾಮೀಜಿಗಳು ಹೇಳಿದ್ರು. ಅದೇ ಇವ್ರ ಲೆಕ್ಕ ಇಲ್ಲ, ನಾನು ಚಾಂಪಿಯನ್ ಆಗ್ಬೇಕು ಅಂತ ಒಂದೇ ಕಾರಣಕ್ಕೆ ಯಾರೇನು ಮಾಡ್ತೀರಿ ಮಾಡ್ರಿ, ನಾನು ಮಾಡೇ ಮಾಡ್ತೀನಿ, 22ನೇ ತಾರೀಕಿಂದ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಅವ್ರ ಪರಿಸ್ಥಿತಿ ಎಲ್ಲಿ ಬಂತು ಅಂತಂದ್ರೆ, ಒಂದು ಸಚಿವ ಸಂಪುಟದ ಕೆಲವು ಸಚಿವರಿಗೆ ಜವಾಬ್ದಾರಿ ಕೊಟ್ಟು ಅದೇನ್ ಮೀಟಿಂಗ್ ಮಾಡ್ತೀರೋ ಮಾಡ್ಕೊಂಬರ್ರಪ್ಪ ಅಂತ ಹೇಳಂತ ಪರಿಸ್ಥಿತಿ ಬಂದಿದೆ. ಸಿದ್ದರಾಮಯ್ಯನವ್ರ ಮಾತನ್ನ ಸಚಿವರು ಕೇಳಿಲ್ಲ ಅನ್ನಂಥದ್ದು ನಾನು ಹೇಳ್ದಲ್ಲ, ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿಗೆ ಆಗಿರೋಂಥ ಅಪಮಾನ. ಅದಕ್ಕೋಸ್ಕರ ಈ ರೀತಿ ಹಠ ಇಟ್ಕೊಂಡು ಕೂತ್ಕೋಬೇಡಿ. ಹಿಂದೂ ಸಮಾಜವನ್ನ ಯಾರ್ಯಾರು ಛಿದ್ರ ಮಾಡಕ್ ಹೋಗಿದಾರೋ ಅವರೆಲ್ಲರೂ ಇದೇ ಅನುಭವಿಸ್ತಾರೆ. ಇದನ್ನು ಮುಂದುವರೆಸಿದ್ರೆ ಈ ಜಾತಿ ಜನಗಣತಿ ನಾನು ಮಾಡೇ ಮಾಡ್ತೀನಿ ಅಂತ ಏನಾದ್ರು 22ನೇ ತಾರೀಕಿನಿಂದ ಮಾಡಕ್ ಹೊರಟ್ರೆ ಖಂಡಿತ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೋತೀರಿ. ಈಗಿರೋ ಪರಿಸ್ಥಿತಿಯಲ್ಲಿ ಈ ಜಾತಿ ಜನಗಣತಿನ ದಯವಿಟ್ಟು ಮಾಡಬೇಡಿ. ಇದು ನನ್ನ ಒತ್ತಾಯ. ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಯಾರೋ ಮೈ ಮೇಲೆ ಬೆಂಕಿ ಎಣ್ಣೆ ಸಿಮೆಂಟ್